ದಾವಣಗೆರೆ ಜಿಲ್ಲಾ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿ ಕಳ್ಳರನ್ನ ಬಂಧಿಸಿದ್ದಾರೆ. ಬಂಧಿತ ಆರೋಪಿಯಿಂದ 45,38,000 ಮೌಲ್ಯದ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. 42 ವರ್ಷದ ಆರೋಪಿ ಅಫ್ರೋಜ್ ಅಹಮದ್ ಬಂಧಿತ ಆರೋಪಿಯಾಗಿದ್ದು ಚನ್ನಗಿರಿಯ ವಡ್ನಾಳ್ ರಾಜಣ್ಣ ಬಡಾವಣೆ ನಿವಾಸಿಯಾಗಿದ್ದಾನೆ. ಸುಮಾರು 30ಕ್ಕೂ ಹೆಚ್ಚು ಕಳವು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಆರೋಪಿ ಸುಮಾರು 3 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಅಂತ ಹೇಳಲಾಗ್ತಾ ಇದೆ. ಈತನ ಮೇಲೆ ಚನ್ನಗಿರಿ, ಹೊನ್ನಾಳಿ, ಹರಿಹರ, ಭದ್ರಾವತಿ, ಹೊಳಲ್ಕೆರೆ, ದಾವಣಗೆರೆ, ಹರಪನಹಳ್ಳಿ, ಹೊಸದುರ್ಗ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಈತನ ಪತ್ತೆಗಾಗಿ ಪೊಲೀಸ್ ಅಧೀಕ್ಷಕರಾದ ಉಮಾ ಪ್ರಶಾಂತ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರುಗಳಾದ ವಿಜಯ್ ಕುಮಾರ್, ಸಂತೋಷ್, ಮಂಜುನಾಥ್ ಹಾಗೂ ಚನ್ನಗಿರಿ ಪೊಲೀಸ್ ಉಪವಿಭಾಗದ ಡಿವೈಎಸ್ಪಿ ರುದ್ರಪ್ಪ, ಎನ್ ಉಜಿನಿಕೊಪ್ಪರವರು ಮಾರ್ಗದರ್ಶನದಲ್ಲಿ ತಂಡ ರಚನೆ ಕೂಡ ಮಾಡಲಾಗಿತ್ತು. ಇನ್ನು ಈತನ ಬಂಧನ ಕಾರ್ಯಾಚರಣೆಯಲ್ಲಿ ಚನ್ನಗಿರಿ ಪೊಲೀಸ್ ಠಾಣೆಯ ಪ್ರಭಾರ ಪೊಲೀಸ್ ಇನ್ಸ್ಪೆಕ್ಟರ್ ಲಿಂಗನಗೌಡ ನೆಗಳೂರು, ಸಿಪಿಐ ಸಂತೆಬೆನ್ನೂರು, ಶ್ರೀ ರಾಘವೇಂದ್ರ, ಮಜೀದ್, ರಮೇಶ್, ಬಾಲಾಜಿ, ಶಶಿಧರ್ ಅಂಜಿನಪ್ಪ, ರುದ್ರೇಶ್, ಚನ್ನಕೇಶವ ಹಾಗೂ ಸತೀಶ್, ಪಿಎಸ್ಐ ಗುರುಶಾಂತಯ್ಯ, ರಮೇಶ್, ರೇವಣಸಿದ್ದಪ್ಪ, ಬೀರೇಶ್ವರ, ಪುಟ್ಟಕ್ಕನವರ್, ಪಿಎಸ್ಐ ಮೊಹಮ್ಮದ್ ಸೈಫುದ್ದೀನ್ ಭಾಗಿಯಾಗಿದ್ರು. ವರದಿ ನಲ್ಲೂರು ಮಹಮ್ಮದ್ ಆಸಿಫ್, ಎಬಿ ನ್ಯೂಸ್, ಚನ್ನಗಿರಿ. ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ. ಇದರಲ್ಲಿ ನಮಗೆ ಒಟ್ಟು 13 ಪ್ರಕರಣಗಳಲ್ಲಿ ನೋಡಿದಾಗ ಒಂದು ಚನ್ನಗಿರಿ ಪೊಲೀಸ್ ಠಾಣೆಯ 3 ಪ್ರಕರಣ, ಸಂತೆಬೆನ್ನೂರು ಪೊಲೀಸ್ ಠಾಣೆಯ 1 ಪ್ರಕರಣ, ತರೀಕೆರೆ ಠಾಣೆದು 3, ಲಕ್ಕವಳ್ಳಿದು 4 ಪ್ರಕರಣ, ಭದ್ರಾವತಿ ಟಿಪ್ಪರ್ ಟೌನ್ ಪೊಲೀಸ್ ಠಾಣೆಯ 1 ಪ್ರಕರಣ, ಅಫಜಲ್ಪುರ ಪೊಲೀಸ್ ಠಾಣೆಯ 1 ಪ್ರಕರಣ, ಒಟ್ಟು 13 ಪ್ರಕರಣಗಳನ್ನು ಪತ್ತೆ ಮಾಡಿದ್ದಾರೆ. ಸೊ ಇದನ್ನು ಹೇಗೆ ಮಾಡ್ತಾ ಇದ್ದ ಅಂದರೆ ಸಿಂಗಲ್ ಅಫೆಂಡರ್, ರಾತ್ರಿ ಹೊತ್ತು ಹೋಗೋದು ನೋಡಿ ಅಲ್ಲಿ ಯಾವ್ದು ಮನೆಗಳು ಬಾಟ್ಲ್ ಹಾಕಿರ್ತಾರೆ, ಸಿಂಗಲ್ದು ಬೀಗ ಹಾಕಿದ್ದಾರೆ, ಅದನ್ನ ಹೋಗಿ ಗಾಡಿಯಿಂದ ಹೊಡಿತಾ ಇದ್ದ, ಕತ್ಕೊಂಡು ಬರ್ತಾ ಇದ್ದ. ಬಂದಾದ್ಮೇಲೆ ಇವನಿಗೆ ಇಲ್ಲೇ ನಮ್ಮ ಚನ್ನಗಿರಿಯಲ್ಲೇ ಒಬ್ರು ಭಾಗ್ಯ ಅಂತ ಪರಿಚಯ ಆಗ್ತಾರೆ. ಅವನ ಮೂಲಕ ಮತ್ತೆ ಅವನದು ಒಬ್ಬ ಫ್ರೆಂಡ್ ಇರ್ತಾನೆ ಹಚ್ಚಿಹಳ್ಳಿಯವನು ಪ್ರವೀಣ ಅಂತ, ಅವನ ಮೂಲಕ ಆಲ್ಮೋಸ್ಟ್ ಚನ್ನಗಿರಿ ಆ ಕಡೆ ಈ ಕಡೆಗಳಲ್ಲಿ ಈ ತಂದಂತಹ ಆಭರಣಗಳನ್ನ ಕೊಟ್ಟು ಹಣವನ್ನ ಪಡ್ಕೊಂಡು ಬೇರೆ ಬೇರೆ ಕೆಲಸಗಳಲ್ಲಿ ಅವನು ಉಪಯೋಗಿಸಿಕೊಳ್ತಾ ಇದ್ದಾಗಿ ಕೇಳಿ ಬಂದಿರ್ತದೆ. ಸೊ ಈ ಒಂದು ಪತ್ತೆ ಕಾರ್ಯದಲ್ಲಿ ನಮ್ಮ ಡಿವೈಎಸ್ಪಿ ಅವರಾದಂತಹ ಉಜಿನಿಕೊಪ್ಪ ಮತ್ತು ಸಂತೆಬೆನ್ನೂರು, ಪ್ರೆಸೆಂಟ್ಲಿ ಚನ್ನಗಿರಿ ಚಾರ್ಜ್ ಇದ್ದಾರೆ ವಿಜಯನಗೌಡ, ಅದಲ್ಲದೆ ನಮ್ಮ DCRB ಟೀಮು ಮತ್ತು ಚನ್ನಗಿರಿ ಪೊಲೀಸ್ ಠಾಣೆಯ ಪ್ರತಿಯೊಂದು ಸಿಬ್ಬಂದಿಯವರು ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ. ಎಸ್ಪೆಷಲಿ DCRB ಟೀಮ್ ಏನಿತ್ತು ಅವರಿಗೆ ಒಂದು ವಿಶೇಷವಾಗಿರುವ ಮಾಹಿತಿ ಎಲ್ಲ ಕರ್ಕೊಂಡು ಬಂದು ಇನ್ಸ್ಪೆಕ್ಟರ್ ಸಹಾಯದಿಂದ ಇದನ್ನೆಲ್ಲವನ್ನು ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ಅವ್ರಿಗೆಲ್ಲ ಒಳ್ಳೆ ಈಗಾಗಲೇ ರಿವಾರ್ಡನ್ನು ಕೂಡ ನಾವು ಸದ್ಯದಲ್ಲೇ ಕೊಡ್ತೀವಿ. ಭಾಗ್ಯ ಮತ್ತೆ ಪ್ರವೀಣ್ ಮೇಲೆ ಕೇಸ್ ದಾಖಲಾಗಿದೆ ಅಂದ್ರೆ ಈಗ ಅವರು ಬಂಗಾರ ಅವರು ಪರೋಕ್ಷವಾಗಿ ಇದು ಮಾಡಿದ್ರು. ಅವರು ಕೂಡ ಇದು ಮಾಡಿ ಹೆಸರಿಲ್ಲ ಅದಕ್ಕೋಸ್ಕರ ವಿರುದ್ಧ ಕೂಡ ರಿಸೀವರ್ ಆಫ್ ಸ್ಟೋಲನ್ ಪ್ರಾಪರ್ಟಿ ಅಂತ ಇರ್ತದೆ, ಅವ್ರ ಮೇಲೂ ಕೂಡ ಪ್ರಕರಣ ದಾಖಲಾಗ್ತದೆ. ಸೊ ಹಾಗಾಗಿ ನಾವು ಇದ್ರ ಬಗ್ಗೆ ಅವೇರ್ನೆಸ್ ಕೂಡ ಮೂಡಿಸ್ತಾ ಇದ್ದೇವೆ. ಅವರು ಹೇಳ್ತಾರೆ ನಮಗೆ ಅವನು ನಮ್ಮ ರಿಲೇಟಿವ್ದು ಈಗ ಲೇಡೀಸ್ನ ಕರ್ಕೊಂಡೋಗಿ ಕೊಡಿಸಿರೋದ್ರಿಂದ ಅವ್ರ ಮನೇಲಿ ಇರ್ಬೋದು ಅಂತ ತಗೊಂಡು, ಹಾಗಾಗಿ ಇವನು ಬೇರೆಯವ್ರ ಮೂಲಕ ಇವನು ಡೈರೆಕ್ಟ್ ಆಗಿ ಹೋಗೋದಿಲ್ಲ ಅಂಗಡಿಗಳಿಗೆ, ಚಿನ್ನಾಭರಣದ ಅಂಗಡಿಗಳಿಗೆ ಡಿಸ್ಪೋಸ್ ಮಾಡೋಕ್ಕೆ, ಬೇರೆಯವ್ರ ಮೂಲಕ ಡಿಸ್ಪೋಸ್ ಮಾಡಿಸ್ತಾ ಇರ್ತಾನೆ. ಇದು ಟ್ರೇಸ್ ಆಗಿದೆ ಹೆಂಗ್ ಮೇಡಮ್? ಇದು ಯಾರು ಇದು ಕಳ್ಳ ಟ್ರೇಸ್ ಆಗಿದೆ? ನಮಗೆ ನಮ್ಮ ಸಿಬ್ಬಂದಿಗಳಿಗೆ ಮಾಹಿತಿ ಇತ್ತು, ಇವನು ಹಳೆ ಅಫೆಂಡರ್ ಇದ್ದಾನೆ, ಇವನ ಮೇಲೆ ಇದುವರೆಗೂ ನಾನು ನಿಮ್ಗಾಗಲೇ ಹೇಳ್ದಂಗೆ 38 ಪ್ರಕರಣಗಳಿದೆ. ಸೊ ಆ 38 ಪ್ರಕರಣಗಳು ಇದ್ದಿದ್ದರಿಂದ ಅವ್ರಿಗೆ ಮಾಹಿತಿ ಇತ್ತು, ಮಾಹಿತಿದಾರರಿಂದ DCRB ಟೀಮ್ ಅವ್ರಿಗೆ. ಸೊ ಅವ್ರ ಮಾಹಿತಿ ಇದ್ದಾಗ ಕರ್ಕೊಂಡು ಬಂದು ವಿಚಾರಣೆ ಮಾಡಿದಾಗ ಅವನು ಹೀಗೆಲ್ಲ ಮಾಡಿರೋದಾಗಿ ಒಪ್ಕೊಳ್ತಾನೆ. ಹಾಗಾಗಿ ಇವತ್ತು ನಾವು ಈಗಾಗಲೇ 684 ಗ್ರಾಮ್ ರಿಕವರಿ ಮಾಡಿದ್ದೀವಿ, ಒಂದು 200 ಗ್ರಾಮ್ ರಿಕವರಿ ಮಾಡೋದಿದೆ, ಅಂದರೆ ಆಲ್ಮೋಸ್ಟ್ 800. ಇನ್ನೂ 200 ಗ್ರಾಮ್ ಇದೆ ಮೇಡಮ್ ಬಾಕಿ ಅವನಿಂದ. ಹೌದು, ಮಾಲೀಕರೆಲ್ಲ ದೂರು ಕೊಟ್ಟಿದ್ದಾರೆ ನಿಮಗೆ? ಈಗಾಗಲೇ ಪ್ರಕರಣ ಹೇಳಿದ್ರೆ ಇವತ್ತು ಏನು ನಾವು ರಿಕವರಿ ಮಾಡಿದೀವಲ್ಲ ಅದು 13 ಪ್ರಕರಣಗಳಿಗೆ ಸಂಬಂಧಿಸಿದೆ. 4 ನಮ್ಮದೇ ಇದೆ, ಅಂದರೆ ಸಂತೆಬೆನ್ನೂರು, ಒಂದು ಭದ್ರಾವತಿ ಟೌನ್ ಇದೆ. ಉಳಿದಂತಹ ಪ್ರಕರಣಗಳು ಚಿಕ್ಕಮಗಳೂರು ಜಿಲ್ಲೆಗೆ ಸಂಬಂಧಿಸಿದೆ.